ಚಿಕ್ಕವಡ್ಡಟ್ಟಿ ಗ್ರಾಮದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಸ್ಥಾಪನೆಗೆ ಜಿಲ್ಲಾಡಳಿತವು ಮಹತ್ವದ ಹೆಜ್ಜೆ ಇಟ್ಟಿದೆ. ಕಳೆದ ಮಾರ್ಚ್ 23ರಂದು ಜರುಗಿದ ಅಹಿತಕರ ಘಟನೆಯಿಂದ ತೊಂದರೆಗೆ ಒಳಗಾಗಿದ್ದ ಎಸ್ಸಿ ಮತ್ತು ಎಸ್ಟಿ ಸಮುದಾಯದ ಕುಟುಂಬಗಳಿಗೆ ಇಂದು ಆಹಾರ ಕಿಟ್ ವಿತರಿಸುವ ಮೂಲಕ ಸಾಂತ್ವನ ಹೇಳಿದರು. ಅದಕ್ಕೆ ನಮ್ಮ ಇಲಾಖೆ ವತಿಯಿಂದ ಜಿಲ್ಲಾಡಳಿತದ ವತಿಯಿಂದ ಇವತ್ತು ನಿಮಗೆ ಸಣ್ಣ ಪ್ರಮಾಣದ ಒಂದು ರೇಷನ್ ಕಿಟ್ ಕೊಡ್ತಾ ಇದ್ದೀವಿ. ಅಕ್ಕಿ, ಗೋಧಿ, ಬ್ಯಾಳೆ, ಸಕ್ಕರೆ, ಟೀ ಪುಡಿ, ಎಣ್ಣೆ, ಉಪ್ಪು ಈ ಥರ ಇರೋದು ಒಂದು ಕಿಟ್ಟು, ಆಹಾರದ ಕಿಟ್ ನಿಮ್ಗೆಲ್ಲರಿಗೂ ನಾವು ಕೊಡೋದು ತಾತ್ಕಾಲಿಕ ನಿಮ್ಗೆ ಗೌರ್ಮೆಂಟಾಗಿ ನಡೆಸ್ತೀವಿ ಅಂತ. ಮುಂದೆ ದೈನಂದಿನ ಬದುಕು ನಿಮ್ಗೆ ಸಾಗಬೇಕು. ದಿನ ಹೆಂಗಿದ್ರಿ ಮುಂಚೆ ಹೆಂಗಿದ್ರಿ ಹಂಗಿರ್ಬೇಕು. ಆಯ್ತಮ್ಮ, ಈಗ ಸದ್ಯಕ್ಕೆ ಅದು ಇನ್ನು ಬಿಡ್ಗಿತ್ತು. ಅದು ಯಾವ ಭಯ ಪಡಬೇಡ್ರಿ ಅಂತ ಹೇಳಿದಾರೆ. DC ಅವರು ಹೇಳಿದಿರ್ತಾನೆ ಮೊನ್ನೆ ನಿಮಗೆ. ಯಾವ ಕಾರಣಕ್ಕೂ ಭಯ ಪಡಬೇಡ್ರಿ, ಎಲ್ಲೂ ಹೆದರೋ ಅವಶ್ಯಕತೆ ಇಲ್ಲ. ಇಡೀ ಇಲಾಖೆ, ಜಿಲ್ಲಾಡಳಿತ, ಸರ್ಕಾರ ಜೊತೆಗೆ ಎಲ್ಲರ ಜೊತೆಗೆ ಇರುತ್ತೆ. ಚಿಕ್ಕವಡ್ಡಟ್ಟಿ ಗ್ರಾಮದ ಸಾರ್ವಜನಿಕ ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನೀಡಿದ್ದ ಭರವಸೆಯಂತೆ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ನಂದಾ ಹಣಬರೆಡ್ಡಿ ಅವರು ಈ ಮಾನವೀಯ ಕಾರ್ಯಕ್ಕೆ ಚಾಲನೆ ನೀಡಿದರು. ಸಹಾಯಕ ನಿರ್ದೇಶಕರಾದ ಉದಯ್ ಕುಮಾರ್ ಎಲಿವಾಡ್ ಅವರ ಸಮ್ಮುಖದಲ್ಲಿ ಒಟ್ಟು 175 ಆಹಾರದ ಕಿಟ್ಗಳನ್ನು ವಿತರಿಸಲಾಯಿತು. ಅಕ್ಕಿ, ಬೇಳೆ ಸೇರಿದಂತೆ ಅಗತ್ಯ ದಿನಸಿ ಪದಾರ್ಥಗಳನ್ನೊಳಗೊಂಡ ಈ ಕಿಟ್ ವಿತರಣೆಯು ಸಂತ್ರಸ್ತ ಕುಟುಂಬಗಳಿಗೆ ನೆಮ್ಮದಿ ನೀಡಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅಧಿಕಾರಿಗಳು ಗ್ರಾಮದಲ್ಲಿ ಶಾಂತಿ ಕಾಪಾಡುವಂತೆ ಮತ್ತು ಎಲ್ಲರೂ ಸೌಹಾರ್ದತೆಯಿಂದ ಬಾಳುವಂತೆ ಮನವಿ ಮಾಡಿದರು. 23ನೇ ತಾರೀಕಿಗೆ ಚಿಕ್ಕವಡ್ಡಟ್ಟಿ ಗ್ರಾಮದಲ್ಲಿ SC ಮತ್ತು ST ಜನಾಂಗದ ನಡುವೆ ಏನು ಗಲಾಟೆ ಆಗಿತ್ತು. ಆ ಗಲಾಟೆ ಹಿನ್ನೆಲೆಯಲ್ಲಿ ಕೆಲವು ಸಂತ್ರಸ್ತರು ಗಾಯಾಳುಗಳಾಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ದಾಖಲಾಗಿದ್ದರು. ಆಮೇಲೆ ಮುಂಡ್ರಗಿ ತಾಲೂಕಾ ಆಸ್ಪತ್ರೆಯಲ್ಲಿ ಕೂಡ ದಾಖಲಾಗಿದ್ದರು. ಆವತ್ತಿನ ದಿನವೇ ಇಲಾಖೆ ಸಹಾಯಕ ನಿರ್ದೇಶಕರು, ನಾವು ಮತ್ತು ಅಪರ ಜಿಲ್ಲಾಧಿಕಾರಿಗಳೆಲ್ಲರೂ ಕೂಡ ಭೇಟಿ ನೀಡಿ ಅವ್ರ ಆರೋಗ್ಯ ಎಲ್ಲ ವಿಚಾರಣೆ ಮಾಡಿ ಅವ್ರಿಗೆ ಫರ್ದರ್ ಏನು ಟ್ರೀಟ್ಮೆಂಟ್ಸ್ ಬೇಕಿತ್ತು ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ವಿ. ಅದಾದ ನಂತರ ನನ್ನ ಜಿಲ್ಲಾಧಿಕಾರಿಗಳು ಕೂಡ ಜಿಮ್ಸು ಮತ್ತು ತಾಲೂಕಾ ಹಾಸ್ಪಿಟ್ಲ್ ಅಲ್ಲಿ ಕೂಡ ಭೇಟಿ ನೀಡಿದರು. ನಂತರದಲ್ಲಿ ಎರಡೂ ಕಾಲೋನಿಗಳಿಗೂ ಕೂಡ ಭೇಟಿ ನೀಡಿ ಇಲ್ಲಿನ ಅಹವಾಲುಗಳನ್ನೆಲ್ಲ ಸ್ವೀಕಾರ ಮಾಡಿದ್ವಿ. ತಾತ್ಕಾಲಿಕವಾಗಿ ಏನು ಈ ಗಲಾಟೆಯಿಂದ ಏನು ಜನಾಂಗ ಅವರು ಎರಡೂ ಕಡೆ ಜನಾಂಗದವರು ಕೂಡ ನೊಂದಿದ್ದಾರೆ. ಅವರ ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಸ್ವಲ್ಪ ಮಟ್ಟಿನಲ್ಲಿ ತೊಂದರೆ ಆಗಿರೋ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಅದನ್ನು ಮನಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಅವತ್ತಿನ ದಿನ ಹೇಳಿದರು ಅವ್ರಿಗೆ ತಾತ್ಕಾಲಿಕವಾಗಿ ಇಲಾಖೆಯಿಂದ ಏನಾದರೂ ಪರಿಹಾರ ಕೊಡಿ ಅಂತ ಹೇಳಿದ್ದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಅವ್ರಿಗೆ ಪೂರ್ಣ ಅಂತ ಏನು ಹೇಳೋದಿಲ್ಲ, ತಾತ್ಕಾಲಿಕವಾಗಿ ಅವರ ಜೀವನ ನಡೀಲಿಕ್ಕೆ ಏನು ದವಸ ಧಾನ್ಯಗಳು ಬೇಕೋ ಆಹಾರ ಕಿಟ್ಟನ್ನು ನಾವು ಸಮಾಜ ಕಲ್ಯಾಣ ಇಲಾಖೆಯಿಂದ ಇವತ್ತು ವಿತರಣೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಒಂದು ಮನೆಗೆ ಒಂದು ಕಿಟ್ ಅಂತೆ. ಇಲ್ಲಿರ್ತಕ್ಕಂಥ ಎಲ್ಲ ಕುಟುಂಬಗಳಿಗೂ ಕೂಡ ನಾವು ದವಸ ಧಾನ್ಯಗಳ ಕಿಟ್ಟನ್ನು ಕೂಡ ಇಲಾಖೆಯಿಂದ ಇವತ್ತು ನೀಡ್ತಾ ಇದ್ದೀವಿ. ಚಿಕ್ಕವಡ್ಡಟ್ಟಿಯಲ್ಲಿ ನೊಂದ ಕುಟುಂಬಗಳ ನೆರವಿಗೆ ಇಲಾಖೆ ಧಾವಿಸಿದೆ. ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ನಂದಾ ಹಣಬರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಎರಡೂ ಸಮುದಾಯ ಮತ್ತು ಕುಟುಂಬಗಳ ನಡುವೆ ವಿಶ್ವಾಸ ಮೂಡಿಸುವ ಕೆಲಸವನ್ನ ಮಾಡಿದರು. ಉಡಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ್.